ನಮಸ್ಕಾರ. ನಾನೀಗ ಮತ್ತೊಮ್ಮೆ ದಿನದಂತೆ ಮೈಸೂರು ಮಲ್ಲಿಗೆಯ ಕವಿ, ಪ್ರೇಮ ಕವಿ ಅಂತ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಸಂಕಲನದಿಂದ ಆದಂಥ ಮತ್ತೊಂದು ಕವಿತೆಯೊಂದಿಗೆ ತಮ್ಮ ಮುಂದಿದ್ದೇನೆ. ಈಗಾಗಲೇ ನಾವು ಪ್ರೀತಿಯ ನೆಲೆಯನ್ನು ಆ ಕವಿತೆಗಳ ಮೂಲಕ ಕಾಣುವಾಗ, ವಿವಾಹಪೂರ್ವದ ಪ್ರೀತಿ ನಂತರದಲ್ಲಿ ವಿವಾಹ ನಂತರದ ಪ್ರೀತಿಯ ನೆಲೆಯನ್ನು ತಿಳಿದುಕೊಳ್ಳುವ ಹಂತದಲ್ಲಿದ್ದೇವೆ. ಅದರ ಹಿನ್ನೆಲೆಯಲ್ಲಿನೇ ಇವತ್ತು ಮತ್ತೊಂದು ವಿವಾಹೋತ್ತರವಾದ ದಾಂಪತ್ಯದ ಪ್ರೀತಿಯ ಬಗೆಯನ್ನು ಪ್ರಶ್ನೆಗೆ ಉತ್ತರ ಎನ್ನುವಂಥ ಕವಿತೆಯ ಮೂಲಕ ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಪ್ರಶ್ನೆಗೆ ಉತ್ತರ, ಇದು ಬಹಳ ಜನಪ್ರಿಯವಾದಂಥ ಕವಿತೆ. ಇದು ಒಂದಿರುಳ ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದನಿನಗಾವುದೆಂದು, ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು ಚಂದನಿನಗಾವುದೊಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ, ಎನ್ನ ರಸ ಸುಮ್ಮನಿರಿ ಎಂದಳಾಕೆ. ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ ಬಾಳೆಗಳು ತೋಳ ಬೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳೋ ಬೇಲಿಯ ಒರೆಸಿ ಬಳುಕುತ್ತಿರೆ ಕಂಪಸೂಸಿ. ನಸುನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ, ನವಿಲೂರಿಗಿಂತಲೂ ಹೊನ್ನೂರೇ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೂಗಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರಿ ಎಂದಳಾಕೆ. ನಿಮ್ಮೂರ ಬಂಡಿಯಲ್ಲಿ ನಮ್ಮೂರ ಬಿಟ್ಟಾಗ ಓಡಿದುದು ದಾರಿ ಬೇಗ, ಪುಟ್ಟ ಕಂದನ ಕೇಕೆ ತೊಟ್ಟಿಲನ ತುಂಬುತ್ತ ನಿಮ್ಮೂರು ಸೇರಿದಾಗ. ಊರ ಬೇಲಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನು ಕೇಳಿದಾಗ, ತುಟಿಯಲೇನೋ ನಿಂದು ಕಣ್ಣಲೇನೋ ಬಂದು ಕೆನ್ನೆ ಕೆಂಪಾದುದಾಗ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರಿ ಎಂದಳಾಕೆ. ಇದೊಂದು ವಿಶಿಷ್ಟವಾದಂಥ ಸಂವಾದ. ಹೆಂಡತಿ ತವರಿಗೆ ಹೋದಾಗ ಸಹಜವಾಗಿ ಹೆಣ್ಣು ಮಕ್ಕಳಿಗೆ ಮದುವೆ ಆದ ಹೊಸರಲ್ಲಿ ಕೆಲವು ವರ್ಷ ತವರು ಮನೆ ಅಂದರೆ ಬಹಳ ಹಂಬಲ, ಹುಟ್ಟಿ ಬೆಳೆದಂಥ ಊರು, ಮನೆ, ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ, ಅದನ್ನು ಬಿಡಿಸಿ ಬರೋದು ಬಹಳ ಕಷ್ಟ. ಮದುವೆಯಾದ ಹೆಣ್ಣು ಎಂಥ ಸಂದಿಗ್ಧ, ಗಂಡನ ಪ್ರೀತಿಯ ಸೆಳೆತ ಒಂದು ಕಡೆ, ತವರಿನ ಸೆಳೆತ ಮತ್ತೊಂದು ಕಡೆ. ಬಹಳ ಸಂದಿಗ್ಧ. ಒಂದು ಕಡೆ ವಾತ್ಸಲ್ಯ ಮಮತೆ ಸೆಳೆದರೆ ಒಂದು ಕಡೆ ಪ್ರೀತಿ ಸೆಳಿತಾ ಇರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಹೆಂಡತಿ ತವರಿಗೆ ಹೋದಾಗ ಗಂಡ ಕೇಳ್ತಾನೆ, ಯಾವ ಊರು ಚಂದ ನಿನಗೆ ಅಂತ. ತವ್ರ ಮನೆ ಚಂದ, ನಮ್ಮ ಗಂಡನ ಮನೆ ಚಂದ ಅಂತ. ಅದು ಯಾವಾಗ ಕನಸಿನಲ್ಲಿ ಸಂವಾದ ಆಗೋದಿದು, ನಿದ್ದೆ ಬರೋದಿಲ್ಲ. ಕಣ್ಣು ರೆಪ್ಪಿ ಮುಚ್ಚಬೇಕಂದ್ರೆ ಈಕಿ ಕನಸಿನಾಗ ಗಂಡ ಬರ್ತಿರ್ತಾನೆ, ಆಕೆಯ ಗಂಡನ ಕನಸಿನಲ್ಲಿ ಅಲ್ಲ ಕಣ್ಣ ಬಿಂಬದಲ್ಲಿ ರೆಪ್ಪೆ ಇಕ್ಕದಂತೆ ಹೆಂಡತಿ ಬರ್ತಿರ್ತಾಳೆ. ಎಂಥ ಅದಮ್ಯವಾದ ಪ್ರೀತಿ ಇದು ನೋಡಿ. ಹಾಗಾಗಿ ಕನಸಿನಲ್ಲಿ ಕೇಳ್ತಾನೆ, ಒಂದಿರುಳ ಕನಸಿನಲ್ಲಿ ನನ್ನವಳ ಕೇಳಿದನು ಚಂದ ನಿನಗಾವುದೊಂದು. ಒಂದು ಕನಸಿನ ಪ್ರಸ್ತಾಪ ಇದು. ಕನಸಿನಲ್ಲೂ ಕೂಡ ಪ್ರೀತಿ ಎಷ್ಟೊಂದು ತಾದಾತ್ಮ್ಯತೆಯಿಂದ ಅಂಟಿಕೊಂಡಿರ್ತದೆ ನೋಡ್ರಿ. ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು ಚಂದ ನಿನಗಾವುದೆಂದು,
ಕೇಳಿದಾಗ ಆಕೆ ಕೇಳ್ತಾಳೆ, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ? ಅದು ಸಂಶಯ ಯಾಕೆ ನಿನಗೆ? ಯಾಕೆ ಆ ಪ್ರಶ್ನೆ ನನ್ನ ಯಾಕೆ ಮಾಡ್ತೀರಿ? ನನಗೆರಡೂ ಚಂದ. ಇಲ್ಲಿ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ? ಮಂಚ ಮಲಗಲು ಇರುವಂಥ ಒಂದು ವ್ಯವಸ್ಥೆ, ಸುಖವಾದ ನಿದ್ರೆ ಇರುವಂಥ ವ್ಯವಸ್ಥೆ ತವ್ರ ಮನೆಯಲ್ಲಿದೆ. ಅದೊಂದು ದೇಹ ಸುಖ, ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಸಂತೃಪ್ತಿಯನ್ನು ಕೊಡುವಂಥ ವ್ಯವಸ್ಥೆ ಮಂಚ. ಮಗಳೊಬ್ಬ ವಿಶೇಷ ಅತಿಥಿಯಾಗಿ ಬಂದಿರ್ತಾಳೆ, ತವ್ರ ಮನೆಯವರು ವಿಶೇಷ ಕಾಳಜಿ ಮಾಡ್ತಿರ್ತಾರೆ. ಆದರೆ ಅಂಥ ಮಂಚದಲ್ಲಿ ಆ ನಿದ್ದೆಯ ಸುಖ, ಆ ತೃಪ್ತಿ, ಆ ಆನಂದ ಒಬ್ಬಳೇ ಅನುಭವಿಸ್ಲಿಕ್ಕೆ ಅವಳು ಸಿದ್ಧಳಿಲ್ಲ. ಆ ಹೊನ್ನೂರಿನ ಕನಸೇ ಬೀಳ್ತಿರ್ತದೆ. ಇನ್ನಂಥ ಸುಖ ಅದು ಹಸದಳ, ಅವರ್ಣೀಯ. ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ, ಬಾಳೆಗಳು ತೋಳ ಬೀಸಿ, ಮೊದಲೇ ಮಲೆನಾಡ ಪ್ರದೇಶ. ಎಲ್ಲಿ ನೋಡಿದ್ರಲ್ಲಿ ತೆಂಗಿನ ಮರಗಳು, ಕಂಗಿನ ಮರಗಳು, ಗಂಧದ ಮರಗಳು. ಎಂಥ ಪ್ರಕೃತಿ ಅದು! ಆ ತೆಂಗಿನ ಮರಗಳು ಗರಿಗಳು ಎಷ್ಟೊಂದು ಉದ್ದ, ಮುಗಿಲತ್ರ ಮರ ಬೆಳೆದ್ರು ನೆಲ ಮುಟ್ಟುವಂತೆ ಆ ಗರಿಗಳು ಚಾಚಿಕೊಂಡಿರ್ತೇವಲ್ಲ, ಗಾಳಿಗೆ ಬಾ 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 ಅಂತ ಕರೆದಂಗೆ ಆಗ್ತದಂತೆ. ತವರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ, ಬಾಳೆಗಳು ತೋಳ ಬೀಸಿ, ಬಾಳೆ ಗೊನಿ ಬಾ ಬಾ ಅಂತ ಕರಿತಾವ. ನೀನು ಬಂದೆ ಅಂತ ಖುಷಿ ಹಾಕಿ ತೆಂಗಿನ ಮರ ಗೋಣಾಕಿ ಕರಿತೇವಂತ ನಕ್ಕಂಗೆ ಆಗ್ತದಂತೆ. ಮಲ್ಲಿಗೆಯ ಮಗ್ಗುಗಳು ಮುಳ್ಳ ಬೇಲಿಯ ಒರೆಸಿ, ಬಳಕುತ್ತಿರೆ ಕಂಪ ಸೂಸಿ. ಈಕೆ ಬರೋ ದಾರಿ ತುಂಬ ಮಲ್ಲಿಗೆ ಘಮಲು, ಮಲ್ಲಿಗೆಯ ಬಳ್ಳಿ ದಾರಿಗುಂಟ ಹೊಲಗದ್ದೆಗಳಿಗೆ ಹಾಕಿದಂಥ ಬೇಲಿಗಳ ಮೇಲೆ ಹಬ್ಬಿ ಪರಿಮಳವನ್ನು ಸೂಸ್ತಿರ್ತವೆ. ಎಂಥ ಸ್ವಾಗತ ಆಕೆಗೆ! ನಗು ನಗುತ್ತಾ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ, ನವಿಲೂರಿಗಿಂತಲೂ ಹೊನ್ನೂರ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೂಗಿ. ನಾನು ನಿಮ್ಮೂರಿಗೆ ಬರೀ ನಿನ್ನ ಮನೆಗೆ ಹೆಂಡತಿಯಾಗಿ, ಆ ಊರಿನ ಒಬ್ಬ ಸದಸ್ಯರಾಗಿ ಅಷ್ಟೇ ಬಂದಿಲ್ಲ. ಈ ಊರಿನ ಇನ್ನೂ ಮದುವೆಯಾಗದ ಅದೆಷ್ಟೋ ಹುಡುಗಿಯರು ಆ ಊರನ್ನೇ ಅಪೇಕ್ಷಿಸ್ತಾರೆ. ಅಂಥ ಸುಂದರವಾದ ಊರದು. ಸಂತೆಗಾಗಿ ಅಂತ ಆ ಊರಿಗೆ ಬರ್ತಾರಲ್ಲ, ಆ ಊರಿನ ಸೌಂದರ್ಯ, ಅಲ್ಲಿನ ಸಮೃದ್ಧಿ ಯಾವ ಹೆಣ್ಣಿಗಾದರೂ ಅದು ಸಹ್ಯವಾಗೋದಿಲ್ಲ ಅಂತೀರಿ? ಪ್ರತಿಯೊಂದು ಹೆಣ್ಣು, ನಮ್ಮೂರಿನ ಪ್ರತಿ ಹೆಣ್ಣು ಆ ಹೊನ್ನೂರನ್ನ ಅಪೇಕ್ಷಿಸ್ತಾಳಂತೆ. ಅವ್ರನ್ನ ವಾಪಸ್ ನವಲೂರಿಗೆ ಬಿಡಕ್ಕೆ ಸಾಧ್ಯನೇ ಇಲ್ದಂಗೆ ಮಾಡ್ತದಂತೆ. ಇಂಥ ಸ್ಥಿತಿಯಲ್ಲಿ ನೀನು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನರಸ ಸುಮ್ಮನಿರಿ ಅಂದಳ ಆಕೆ. ಮತ್ತೆ ಮತ್ತೆ ನಾನು ಯಾಕೆ ಪ್ರಶ್ನೆ ಮಾಡ್ತೀರಿ ನೀವು ಅಂತ. ನಮ್ಮೂರ ಬಂಡಿಯಲ್ಲಿ ನಿಮ್ಮೂರ ಬಿಟ್ಟಾಗ ಓಡಿದುದು ದಾರಿ ಬೇಗ, ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಿಮ್ಮೂರ ಸೇರಿದಾಗ. ಹೆರಿಗೆಗಾಗಿ ಹೋದಂಥ ತಾನು ಮಗುನ ಎತ್ಕೊಂಡು ಬರುವಾಗ ಎಂಥ ಧಾವಂತ ಅದು. ಊರು ಯಾವಾಗ ಬಂತು ಅಂತಲೇ ಗೊತ್ತಲ್ಲ, ಅಷ್ಟು ದೂರದ ದಾರಿ ಎಷ್ಟೊಂದು ಬೇಗ ಬಂದ್ಬಿಡ್ತು. ಮಗುನ ಕರ್ಕೊಂಡು ಬಂದ್ಲು. ಊರ ಬೇಲಿಗೆ ಬಂದು ನೀವು ನಮ್ಮನ್ನು ಕಂಡು, ತಾವು ಬರ್ತಾರವಾಗ ಬಂದ್ಲು ಅಂತ ಊರು ಹೊರಗನೆ ಬಂದು ಸ್ವಾಗತಕ್ಕಾಗಿ ನೀವು ಬಂದಿದ್ರಲ್ಲ, ಬಂದು ಹೆಂಗದಿರಿ ಅಂತ ನೀವು ಕುಶಲವೇ ಅಂತ ಕೇಳಿದಾಗ ನನಗೆ ಮಾತೇ ಬರಲಿಲ್ಲ. ಅಷ್ಟೊಂದು ಸಂತೋಷ ಉಕ್ಕಿ ಬಂತು. ತುಟಿಯಲ್ಲೇನೋ ನಿಂದು ಕಣ್ಣಲ್ಲೇನೋ ಬಂದು ಕನ್ಯೆ ಕೆಂಪಾದಾಗ ಮಾತೇ ಬರಲಿಲ್ಲ. ಪ್ರೀತಿ ಅಷ್ಟು ತುಂಬಿ ಬಂತು ಮುಖದಲ್ಲಿ. ಅದು ಕೆನ್ನೆಯ ಕೆಂಪುನ ಬಣ್ಣದ ಮೂಲಕ, ಕೆನ್ನೆ ಕೆಂಪಾಗುವ ಮೂಲಕ, ಅದು ಚಂದುಟಿಯ ಮೂಲಕ ನಿಮ್ಮ ಪ್ರೀತಿಯ ಅದಮ್ಯತೆಗೆ ಮಾರು ಹೋಗಿಬಿಟ್ಟಿತು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಎನ್ನರಸ ಸುಮ್ಮನಿರಿ ಎಂದಳಾಕೆ. ಎಂಥ ಅದಮ್ಯವಾದ ಪ್ರೀತಿ ಹೆಣ್ಣು ಮತ್ತು ಗಂಡಿನಲ್ಲಿ ಅನ್ನೋದನ್ನು ನರಸಿಂಹಸ್ವಾಮಿಯವರು ಆ ಪ್ರೀತಿಯ ಸುಕುಮಾರತೆಯನ್ನು, ತನವನ್ನು, ಅನನ್ಯತನವನ್ನು ಈ ಕವಿತೆಯಲ್ಲಿ ಕಟ್ಟಿಕೊಟ್ಟಿರುವಂಥ ಬಗೆಯನ್ನು ನಾವು ಕಾಣಬಹುದು. ನಮಸ್ಕಾರ.